गणेशोत्सवमध्ये कोणत्याही व्यक्तीने कायद्याबाहेर जाऊन कारवाई करणे, धार्मिक भावनांना कुणालाही ठेस पोहोचू नये, असे जिल्हाधिकारी मोहम्मद रोशन यांनी सांगितले. शनिवारी बेळगावमधील कुमार गंधर्व रंगमंदिरात गणेशोत्सवाच्या पूर्वाभिमुख बैठकीत अध्यक्षस्थानी बोलताना ते म्हणाले की बेळगावच्या गणेशोत्सवाला स्वतःचा एक इतिहास आहे. सर्वांनी सौहार्दपूर्ण वातावरणात गणेशोत्सव साजरा करावा. यावर्षी मी स्वतः माझ्या कार्यालयात गणेशाची स्थापना करणार असल्याचे त्यांनी सांगितले. ಸೇಫ್ಟಿ ಅಂಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗಿ ಹೆಸ್ಕಾಂ ಇಲಾಖೆಯಿಂದ ಹಿಂದಿನ ವರ್ಷ ಉತ್ತಮ ಕೆಲಸ ತಾವು ಮಾಡಿದ್ದೀರಿ. ಈ ವರ್ಷ ತಾವು ನಮ್ಮ ಮುನ್ಸಿಪಲ್ ಕಮಿಷನರ್ ಅವರ ಜೊತೆ ಹಾಗೂ ಪೊಲೀಸ್ ಕಮಿಷನರ್ ಅವರ ಜೊತೆ ಫೀಲ್ಡ್ಗೆ ಹೋಗಿ ಎಲ್ಲ ಮಹಾಮಂಡಳಿಯ ಪದಾಧಿಕಾರಿ ಜೊತೆ ಮಾತಾಡಿಕೊಂಡು ಆ ಎಲ್ಲ ಲೈನ್ಸ್ ಯಾವಾಗ ಹೆಂಗ್ ಡಿಸ್ಕನೆಕ್ಟ್ ಮಾಡ್ತೀರಿ, ಪ್ರತಿ ಒಂದು ಓಣಿನಲ್ಲಿ ನಮ್ಮ ಲೈನ್ ಮ್ಯಾನ್, ನಮ್ಮ ಪವರ್ ಮ್ಯಾನ್ ಅಲ್ಲಿ ಇರಬೇಕು. ಒಂದು 15 ವರ್ಷದ ಹಿಂದೆ ಒಂದು ಘಟನೆ ಆಯಿತು. ಅದು ಯಾವುದೇ ಪಂಡಲಿಂದ ಆಗಲಿಲ್ಲ. ಹುಡುಗರು ಹೋಗಿ ಒಂದು ಪೋಸ್ಟರ್ ಎತ್ಬಿಟ್ಟು ಆವಾಗ ಎಲೆಕ್ಟ್ರಿಷನ್ ಆಯಿತು. ಆ ಇನ್ಫಾರ್ಮೇಶನ್ ನಮಗೆ ಇರಲಿಲ್ಲ. ಅದರಿಂದ ಆ ಅನಾಹುತ ಏನಿದೆ ಅದು ಆಗಿದೆ. ಇದರ ಬಗ್ಗೆ ನಾವು 2-3 ವರ್ಷದಿಂದ ಆ ಒಂದು ಘಟನೆ ಆಗಿದೆ, ಅದರ ಬಗ್ಗೆ ನಾವು ಯೋಚನೆ ಮಾಡಿ 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 ಆ ತರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ವಹಿಸ್ತಾ ಇದ್ದೀವಿ. ಈ ವರ್ಷ ಪ್ರತಿ ಓಣಿನಲ್ಲಿ ಎಲ್ಲೆಲ್ಲಿ ಗಣಪತಿ ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಾರೆ, ಪ್ರತಿಯೊಂದು ಪಂಡಾಲ್ ಕಡೆ ನಮ್ಮ ಪವರ್ಮೆನ್ಗಳು 24/7 ಅಲ್ಲಿ ಇರಬೇಕು. ಯಾವಾಗ ಮೂರ್ತಿಗಳು ಹೊರಗಡೆ ಬರ್ತಾವೆ, ಮೆರವಣಿಗೆ ಜೊತೆ ಜಾಯಿನ್ ಆಗ್ತವೆ, ಆವಾಗ ಎಲ್ಸಿ ಲೈನ್ ಡಿಸ್ಕನೆಕ್ಟ್ ಹಾಗೂ ಮತ್ತೆ ರೀಕನೆಕ್ಷನ್ ಮಾಡೋ ಜವಾಬ್ದಾರಿ ಹೆಸ್ಕಾಂ ಆಗುತ್ತದೆ, ನಾವು ನಿಭಾಯಿಸಬೇಕು. शहर पोलीस आयुक्त भूषण बोरसे म्हणाले की गणेशोत्सवाच्या मिरवणुकीत जास्त प्रमाणात डीजे वापरू नये आणि कोणीतरी हातात शस्त्र घेऊन फिरल्यास त्यांच्या विरोधातही त्वरित कारवाई होईल. ಪ್ರತಿಯೊಂದು ಮಂಡಲದ ಜೊತೆಗೆ ಎಸ್ಪೆಷಲಿ ದೊಡ್ಡ ದೊಡ್ಡ ಮಂಡಲ ಯಾವಿದೆ ಒಂದು 5 ವಾಲಂಟಿಯರ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವರಿಗೆ ಒಂದು ಕ್ಯಾಪ್ ಮತ್ತು ವಿಸಲ್ ಪೊಲೀಸ್ ಇಲಾಖೆ ವತಿಯಿಂದ ಕೊಡ್ತೀವಿ. ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಪ್ರೊಸೆಷನ್ ಬೇಗ ಆಗ್ಬೇಕು ಅಂತ ನಮಗೆ ಸಹಾಯ ಮಾಡ್ತೀವಿ. ಸ್ಟೇಜ್ ಮೇಲೆ ಬಂದು ನೀವು ಹೇಳ್ತೀವಿ, ನಮ್ಗೆಲ್ಲ ಸಹಕಾರ ನೀಡ್ತೀವಿ, ಹೇಳುವುದು ಮತ್ತು ಮಾಡುವುದು ಇದರಲ್ಲಿ ವ್ಯತ್ಯಾಸ ಇದೆ. ನಿನ್ನೆ ಒಂದು ಆತ್ಮೋತ್ಸವ ಆಗಿದೆ, ಅವತ್ತು ರಿಟರ್ನ್ ನನ್ನ ಹತ್ರ ಇದೆ. ಸರ್, ನಾವು ಯಾವುದೇ ಮೆರವಣಿಗೆ ಮಾಡಲ್ಲ, ನಾವು ಬರೀ ಸಂಭಾಜಿ ಚೌಕದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ. 9:30 ಒಳಗಡೆ ಈ ವಿಸರ್ಜನೆ ನಮ್ದು ಸ್ಥಾಪನೆ ಏನಿದೆ ಮುಗಿಸ್ತೀವಿ ಅಂತ ರೈಟಿಂಗ್ ನಲ್ಲಿ ಇದೆ. 9:30ಗೆ ಕಾರ್ಯಕ್ರಮ ಶುರು ಕೂಡ ಆಗಿರಲಿಲ್ಲ. ಈ ಕಾರ್ಯಕ್ರಮ ಮುಗಿದು 3 ಗಂಟೆಗೆ. ಅದರಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಡಿಜೆಗೆ ಪರ್ಮಿಷನ್ ಇಲ್ಲ, ಆದ್ರೂ ಕೂಡ ಡಿಜೆ ತಂದಿದ್ದಾರೆ. ಸೊ ಹೇಳುವುದು ಒಂದು, ಮಾಡೋದು ಒಂದು. ಅಂದ್ರೆ ಪ್ರಶಾಸನ ಬಹಳ ಕಠೋರ ಇದೆ ನಮ್ಮ ಜೊತೆಗೆ, ಅದು ಆಗಲ್ಲ. ನಾನು ಇವತ್ತು ಬೆಳಿಗ್ಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಓಡಾಡಿಸಿದೆ, ವಿಸರ್ಜನೆ ರೂಟ್ ನೋಡ್ಕೊಂಡು ಬನ್ನಿ, ಎಷ್ಟು ಆ ಹಾಸ್ಪಿಟಲ್ ಹೋಗಿದೆ ಅಲ್ಲಿ ಅಂತ ಪತ್ತೆ ಮಾಡಿ. ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಸಿಟಿ ವ್ಯಾಪ್ತಿಯಲ್ಲಿ ಗಣೇಶ್ ಪ್ರೊಸೆಷನ್ ರೂಟ್ ಅಲ್ಲಿ 65 ಚಿಕ್ಕದು ದೊಡ್ಡದು ಸೇರ್ಕೊಂಡು 65 ಹಾಸ್ಪಿಟಲ್ಗಳು. ನೀವು 3 ಗಂಟೆವರೆಗೆ ಬೃಹತ್ತಾಶೆ ಮಾಡಿದರೆ ಆ ಪೇಷಂಟ್ಗೆ ಏನಾಗುತ್ತೆ? ದಯವಿಟ್ಟು ನಮ್ಮ ಸಂದರ್ಭದಲ್ಲಿ ಬಾಕಿ ಜನರಿಗೆ ತೊಂದರೆ ಆಗಬಾರ್ದು. ಈ ಕಲ್ಚರ್ ನಮ್ಮ ಸೊಸೈಟಿನಲ್ಲಿ ಬರುವುದು ಬಹಳ ಅವಶ್ಯಕ. ಕೆಲವು ಮಕ್ಕಳದು ನಾಳೆ ಎಕ್ಸಾಮ್ ಇರ್ಬೋದು, ಕೆಲವು ಹಾರ್ಟ್ ಪೇಷಂಟ್ ಇರ್ಬೋದು, ಕೆಲವರಿಗೆ ಬೇಸ್ ಮೇಕರ್ ಇರ್ಬೋದು. ಬಟ್ ನನ್ನ ಸಂದರ್ಭದಲ್ಲಿ ನಾನು ಖುಷಿದ್ದೀನಿ, ನಾನು ಡಾನ್ಸ್ ಮಾಡ್ತೀನಿ, ಅವನು ಹಾಳಾಗ್ಲಿ, ಈ ಭಾವನೆ ನಮಗೆ ಇರಬಾರ್ದು. ನೀವು 9:30 ಬರ್ತಿದ್ದೀರಿ, ನೀವು 3 ಗಂಟೆಗೆ ಕ್ಲೋಸ್ ಮಾಡಿದ್ರಿ, ಅವಾಗ ನಂಬಿಕೆ ನಿಮ್ಮ ಮೇಲೆ ಹೇಗೆ ಬರಬೇಕು? ಸೊ ದಯವಿಟ್ಟು ನೀವೇನು ಹೇಳ್ತೀರಿ ಅದು ಮಾಡಿ, ಅಷ್ಟೇ ಸಾಕು. ಇನ್ನೊಂದು ವಿಚಾರ ಇದೆ, ನಂದು ಪ್ರಪೋಸಲ್ ಇದೆ. ನಾನು 1 ತಿಂಗಳ ಮುಂಚೆನೆ ಇದು ಎಲ್ಲ ಪೂರ್ತಿ ಪ್ರಕ್ರಿಯೆ ಶುರು ಮಾಡಿದ್ದೀನಿ. ಜಕ್ಕಿನ ಉಂಡಾಗೆ ಕನಿಷ್ಠ 10 ಸಲ ಭೇಟಿ ಮಾಡಿದ್ದೀನಿ. ಒಂದ್ಸಲ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಕೂಡ ಕರೆ ಮಾಡಿದ್ದೀನಿ, ಅವರೆಲ್ಲ ತಂಡಕ್ಕೆ ಕರೆ ಮಾಡಿದ್ದೀನಿ. ಕಪಿಲೇಶ್ವರ ಹೊಂಡಕ್ಕೆ ನಾವು ಭೇಟಿ ಮಾಡಿದ್ದೀವಿ. ವಿಕಾಸ್ ಅವರು ನನ್ನ ಜೊತೆಗೆ ಬಂದಿದ್ರು. 6ನೇ ದಿನ ಮತ್ತು 10ನೇ ದಿನ ನಾವು ಈ ಎಲ್ಲ ಹೊಂಡಗಳು ಕ್ಲೀನ್ ಮಾಡಿದರೆ 11ನೇ ದಿನಕ್ಕೋಸ್ಕರ 1000 ಗಣೇಶಗಳು ನಮ್ಮಲ್ಲಿ ಎಕ್ಸಾಕ್ಟ್ ನಂಬರ್ ಕೊಡಬೇಕಾದ್ರೆ 1135 1135 ಗಣೇಶ ಸ್ಥಾಪನೆ ಈ ವರ್ಷ ಆಗ್ತಾ ಇದೆ. ರೂರಲ್ ಲಿಮಿಟ್ ನಲ್ಲಿ ಜಾಸ್ತಿ ಸಂಖ್ಯೆ ಇದೆ, ನಮ್ಮಲ್ಲಿ ಸುಮಾರು 400 ಗಣೇಶ
ವಿಸರ್ಜನೆ ಈ ಕಪಿಲೇಶ್ವರ ಹೊಂಡ ಜಕ್ಕಿನ ಹೊಂಡ 7 ನಮ್ಮ ಜಾಗ ಏನಿದೆ 10ನೇ ದಿನ ನಾವು ಕ್ಲೀನ್ ಮಾಡಿದರೆ 11ನೇ ದಿನ ನಿಮಗೆ ಕ್ಲೀನ್ ವಾಟರ್ ನಲ್ಲಿ ವಿಸರ್ಜನೆ ಮಾಡಕ್ಕೆ ಅವಕಾಶ ಸಿಗುತ್ತೆ. ನಾನು ನೋಡಿದ್ದೀನಿ, ಹಳೆಯ ವಿಡಿಯೋ ನೋಡ್ತಾ ಇದ್ದೀನಿ, ಫುಲ್ ಆಗಿಬಿಡುತ್ತೆ, ಅದರ ಮೇಲೆ ನಿಂತ್ಕೊಂಡು ಅದಕ್ಕೆ ಪುಷ್ ಮಾಡುವುದು ಎಲ್ಲ ನಡೆಯುತ್ತೆ. ಐ ಥಿಂಕ್ ದಟ್ ಇಸ್ ಆಲ್ಸೋ ನಾಟ್ ವೆರಿ ಕರೆಕ್ಟ್ ಪ್ರೊಸೀಜರ್ ಆಫ್ ಡೂಯಿಂಗ್ ದ ವಿಸರ್ಜನೆ. ಸೊ ಇದರ ಬಗ್ಗೆ ನಮ್ದು 3 ಮಹಾಮಂಡಳ ಏನಿದೆ ಇಲ್ಲಿ ಗಣೇಶರು, ನಿಮ್ದು ಏನು ಅಭಿಪ್ರಾಯ ಇದೆ? ಮಾಡಬಹುದು ನಾವು 10ನೇ ದಿನ ಕ್ಲೀನಿಂಗ್ विकास? गणेश मंडळाचे सदस्य विकास कलघटकी म्हणाले की मुंबई सोडून बेळगावमध्ये सार्वजनिक गणेशोत्सव अत्यंत उत्साहात साजरा करावा. बेळगावातील सार्वजनिक गणेश विसर्जन जक्किनहोंड कपिलेश्वर मंदिराच्या तलावावर मोठ्या प्रमाणात करावे. कपिलेश्वरमध्ये गणेश विसर्जन करताना गर्दी होऊ शकते. जिल्हा प्रशासनाने व महानगरपालिकेने गणेश विसर्जनासाठी मोठे तलाव निर्माण करावे अशी विनंती त्यांनी केली. पालिका सदस्य गिरीश धोंगडी म्हणाले की पालिकेकडून शहरातील रस्त्यांची सुधारणा कार्यक्रम सुरू आहे, मात्र शहर पोलीस गणेश मंडळांचे फोटो घेत आहेत. हे का होत आहे हे स्पष्ट केले पाहिजे असे ते म्हणाले. यावेळी पालिका आयुक्त शुभा बी हचोरी, जिल्हा पोलीस अधीक्षक बसरगी, डीसीपी NV भरमणी, पालिका उपायुक्त उदयकुमार तळवार यांच्यासह इतर मान्यवर उपस्थित होते. विनोद कोलकार, KMM मराठी, बेळगाव.